ते पुराणालयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं बादरायणम् वन्दे भगवन्तौ पुनः पुनः जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈರಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 155ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನಿಂದ ಅನ್ನಮಯ ಕೋಶದ ಬಗ್ಗೆ ಉಪದೇಶವನ್ನ ಮಾಡಿ, ಈ ಅನ್ನದಿಂದಲೇ ವಿಕಾರವಾಗಿ ತೋರುವಂತ ದೇಹ ಅವಿಕಾರಿಯಾಗಿರುವ ಆತ್ಮ ಹೇಗಾದೀತು ಅಂತ ನಮಗೆ ಪ್ರಶ್ನೆಯನ್ನ ಮುಂದಿಟ್ಟು, ಈ ಸೂತ್ರದಲ್ಲಿ ಪೂರ್ವಂ ಜನೇರಪಿ ಮೃತೇರಥ ನಾಯಾಮಸ್ತಿ ಜಾತ ಕ್ಷಣ ಗುಣೋ ಅನಿಯತ ಸ್ವಭಾವ ನೈಕೋ ಜಡ್ಸ್ಯ ಘಟವತ್ ಪರಿದೃಶ್ಯಮಾನ ಸ್ವ ಆತ್ಮ ಕಥಂ ಭವತಿ ಭಾವ ವಿಕಾರ ಅಂತ ಇದರ ತಾತ್ಪರ್ಯವನ್ನ ಅಯಂ ಅಂದ್ರೆ ಈ ಪ್ರಕಾರವಾಗಿ ಅನ್ನದಿಂದ ಹುಟ್ಟಿ, ಅರ್ಥಾತ್ ಅನ್ನದಿಂದ ಅಂದಾಗ ಅನ್ನದ ರಸದಿಂದವೇ ಈ ದೇಹ ಉತ್ಪತ್ತಿ ಆಗಿದೆ. ಹುಟ್ಟಿದ ಮೇಲೆ ಅನ್ನವೇ ಇದು ಬದುಕಲಿಕ್ಕೆ ಬೇಕಾಗಿದೆ. ನಂತರ ಕೂಡ ಇದು ಮಣ್ಣಿನಲ್ಲಿ ಸೇರ್ಪಡೆಯಾಗಿ ಮತ್ತೆ ಅನ್ನಗಳ ಉತ್ಪತ್ತಿಗೆ ಕಾರಣವಾಗುತ್ತದೆ ಅಂತ ಹೇಳಿದ್ರು. ಶರೀರವು ಹುಟ್ಟುವುದಕ್ಕಿಂತ ಮೊದಲು ಮರಣವಾದ ಮೇಲೆಯೂ ಈ ಶರೀರ ಇರುವುದಿಲ್ಲ. ಇದು ಎಲ್ಲರಿಗೆ ಗೊತ್ತಿದ್ದಂತ ಅನುಭವ. ಮತ್ತು ನಡುವೆ ಕೆಲವು ದಿನಗಳ ಮಾತ್ರ ಇರುತ್ತದೆ. ಇರುತ್ತಲ್ಲ ಅಂದ್ರೆ ಕೆಲವು ಅಂದ್ರೆ ನಿರ್ದಿಷ್ಟವಾಗಿ ಇಷ್ಟೇ ದಿನ ಇಷ್ಟೇ ವರ್ಷ ಅಂತ ನಾವು ಯಾರು ಹೇಳಲಿಕ್ಕೆ ಅಸಾಧ್ಯ. ಕಾರಣ ಅವರವರ ಪ್ರಾರಬ್ಧದ ಅನುಗುಣವಾಗಿ ಆಯುಷ್ಯ ಕೆಲವರಿಗೆ ಹೆಚ್ಚು ಆದ, ಕೆಲವರಿಗೆ ಕಡಿಮೆನೂ ಆದ. ಹೆಚ್ಚೇ ಇರಲಿ ಕಡಿಮೆ ಇರಲಿ ಮಧ್ಯಕಾಲದಲ್ಲಿ ತೋರುತ್ತದೆ ವಿನಃ ಹುಟ್ಟುವುದಕ್ಕಿಂತ ಮೊದಲು ಇಲ್ಲ,
ಸತ್ತ ನಂತರವೂ ಕೂಡ ಈ ದೇಹ ನ ಅಸ್ತಿ ಅಂದ್ರೆ ಇರುವುದಿಲ್ಲ. ಜಾತಕ್ಷಣ ಅಂದ್ರೆ ಇದು ಅವರ ಪ್ರಾರಬ್ಧದಂತೆ ಕ್ಷಣಕಾಲ ಮಾತ್ರ ಬದುಕಿದಂತೆ ಇರುತ್ತದೆ. ಅದಕ್ಕೆ ಕ್ಷಣ ಭಂಗುರ ನ್ಯಾಯ ಅಂತ ಹೇಳ್ತೀವಿ. ದಾಸರು ಕೂಡ ನೀರ ಮೇಲಿನ ಗುಳ್ಳೆ ತರಹ ನಿಜವಲ್ಲ ಹರಿಯೇ ಅಂದ್ರವು. ಈ ದೇಹ ಹೇಗಿದೆ ಅಂದ್ರೆ ನೀರಿನ ಮೇಲೆ ಉತ್ಪತ್ತಿಯಾದಂತ ಗುಳ್ಳೆ ಯಾವ ಕ್ಷಣದಲ್ಲಿ ಹೊಡೆದು ಹೋಗುತ್ತದೆಯೋ ಆ ಗುರುಳೆ ಸತ್ಯವಲ್ಲ. ಅದರಂತೆ ಆ ನೀರು ಸತ್ಯ ಇದೆ, ಗುರುಳೆ ಸತ್ಯ ಅಲ್ಲ ಅಂತ. ಅದರಂತೆ ನಮ್ಮಲ್ಲಿರುವಂತ ಆತ್ಮ ಸತ್ಯ ಅದ. ಅದರ ಮೇಲೆ ತೋರುವಂತ ಪಂಚಮಹಾಭೂತದ ದೇಹ ನೀರಿನ ಮೇಲೆ ತೋರುವಂತ ಗುರುಳೆಯಂತೆ ಇದೆ. ಆ ಗುರುಳೆ ಹೇಗೆ ನಿಜವಲ್ಲವೋ ಅದರಂತೆ ತೋರುವ ದೇಹಗಳು ಸತ್ಯವಲ್ಲ. ಅದಕ್ಕೆ ಅನೇಕ ಸ್ವಭಾವ. ಈ ದೇಹಕ್ಕೆ ನಿರ್ದಿಷ್ಟವಾದ ಸ್ವಭಾವ ಅಂದ್ರೆ ಇದೇ ಸ್ವಭಾವ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇದು ಯಾವಾಗಲೂ ಶಿಶು ಅಂತ ಹೇಳಕ್ ಬರಂಗಿಲ್ಲ. ಇದು ಬಾಲ್ಯಾವಸ್ಥೆಯಲ್ಲೇ ಇರ್ತಾರಂತ ಹೇಳಂಗಿಲ್ಲ. ಯೌವನದಲ್ಲೇ ಇದ್ದಂಗೆ ಇರುತ್ತದೆ ಅಂತ ಹೇಳಂಗಿಲ್ಲ. ಮುಪ್ಪಿನಲ್ಲಿ ಕೂಡ ಇದು ಶಾಶ್ವತವಾಗಿ ಒಂದೇ ಪ್ರಕಾರ ಇರಲಾರದೆ ವಿಕಾರ ಸ್ವಭಾವ ಉಳ್ಳದ್ದು ಈ ದೇಹ. ಅದಕ್ಕೆ ಏಕ ಅಂದ್ರೆ ಇದು ಒಂದೇ ರೂಪವಾಗಿ ಇದು ಅನಂತರ ರೂಪವನ್ನ ಬಹಳಷ್ಟು ರೂಪಗಳನ್ನ ಉಳ್ಳದ್ದು ಅಂತ. ದೇಹದಲ್ಲಿ ಅನಂತ ರೂಪಗಳಾವ. ನಾವು ಬೇರೆ ದೇಹದ ರೂಪಗಳನ್ನ ನೋಡೋದಕ್ಕಿಂತ ಮುಂಚೆ ಸುಮ್ಮನೆ ಕುಳಿತಾಗ ಶಾಸ್ತ್ರವನ್ನ ಮನನ ಮಾಡುವಾಗ ನಮ್ಮ ದೇಹ ಕೂಡ ಒಂದೇ ರೂಪದ್ದು ಇಲ್ಲ. ಕಾರಣ ಮೂಗಿಗೆ ಒಂದು ರೂಪ, ಕಿವಿಗೆ ಒಂದು ರೂಪ, ಕಣ್ಣು ಒಂದು ರೂಪ, ಕೈ ಕಾಲು ಅನ್ನುವಂತ ಹಲವು ಅಂಗಗಳು ಹಲವು ರೀತಿಯ ರೂಪಗಳಿಂದ ತೋರುವುದು. ಯಾವುದಮ್ಮ? ದೇಹ. ಮತ್ತೆ ಇದು ಜಡವಾದದ್ದು. ತನ್ನ ಜ್ಞಾನ ಮತ್ತು ಪರರ ಜ್ಞಾನ ಇಲ್ಲದೆ ಇರತಕ್ಕಂಥದ್ದು ದೇಹ. ಇಷ್ಟೇ ಅಲ್ಲದೆ ಘಟವತ್ತಂದ್ರೆ ಇದು ಮಣ್ಣಿನ ಗಿಡಿಗೆಯಂತೆ ಪರಿದೃಶ್ಯಮಾನ. ಯಾವ ಒಂದು ಕುಂಬಾರ ಮಾಡಿದ ಮಣ್ಣಿನ ಗಿಡಿಗೆ ಅದು ಜಡವಾಗಿದೆ. ಯಾಕಂದ್ರೆ ಆ ಗಿಡಿಗೆಯನ್ನ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗಿ ನಾವೇ ಇಡಬೇಕು ವಿನಃ ಸ್ವತಂತ್ರವಾಗಿ ಆ ಗಿಡಿಗೆ ತಿರುಗಾಡುವುದಿಲ್ಲ. ಕಾರಣ ಅದು ಜಡ ಮತ್ತು ಅದು ದೃಶ್ಯಮಾನಂತ. ಆ ಗಡಿಗೆ ಪರರ ಎಲ್ಲರ ಕಣ್ಣಿಗೆ ತೋರುತ್ತದೆ ಪ್ರತ್ಯಕ್ಷವಾಗಿ. ಅದು ಗೊತ್ತಾಗತ್ತಲ್ಲ, ಅಂದ್ರೆ ಬೇರೆಯವರ ಕಡೆಯಿಂದ ತಿಳಿಸಿಕೊಳ್ಳುತ್ತದೆ.
ಆ ಗಡಿಗೆ ಮನೆಯಲ್ಲಿದ್ದರೂ ಕೂಡ ಮನೆಯೊಳಗೆ ಯಾರ್ಯಾರು ಇದ್ದಾರೆ ಎನ್ನುವಂತ ಜ್ಞಾನ ಆ ಮಡಿಗೆಗೆ ಇಲ್ಲ. ಹ್ಮ್ ಕೊಡುತ್ತಿಲ್ಲ. ನನ್ನ ಯಾರು ಮುಟ್ತಾರ ಅಂತ ಗೊತ್ತಿಲ್ಲ, ಹೌದು. ನನ್ನ ಹಿಡಿದಾರ ಅಂತ ಗೊತ್ತಿಲ್ಲ, ಹ್ಮ್ ನನ್ನ ಯಾರು ಬಳಕೆ ಮಾಡ್ತಾರಂತ ಗೊತ್ತಿಲ್ಲ, ಹ್ಮ್ ನನ್ನ ಯಾವುದಕ್ಕಾಗಿ ಉಪಯೋಗ ಮಾಡುತ್ತಾರೆ ಎನ್ನುವಂತ ಅರಿವು ಇಲ್ಲದಂತ ಜಡ ದೃಶ್ಯಮಾನವಾದ ಒಂದು ಕುಲ ಇದ್ದಂತೆ. ಹ್ಮ್ ಹ್ಮ್ ಇದು ದೇಹ ಹ್ಮ್ ಯಾಕಂದ್ರೆ ಇದು ಪ್ರಾಣ ವಾಯುವಿನಿಂದ ಚಲನತ್ವವನ್ನು ಪಡೆದು ಹ್ಮ್ ಈ ಕಡೆ ತೋರುತ್ತದೆ ವಿನಃ ಹ್ಮ್ ಪ್ರಾಣವಾಯು ಹೋದ ನಂತರ ಗಡಿಗೆಯಂತೆ ಬಿದ್ದಲ್ಲಿ ಬೀಳುತ್ತದೆ. ಹ್ಮ್ ಮತ್ತು ಆ ದೇಹದ ಸುತ್ತ ಇರುವಂತ ಆ ಮನೆಯಲ್ಲಿ ಇರುವಂತ ಹ್ಮ್ ಯಾರ ಜ್ಞಾನವೂ ಕೂಡ ಆ ದೇಹಕ್ಕೆ ಆವಾಗ ಇರುವುದಿಲ್ಲ. ಹ್ಮ್ ಹೌದಿಲ್ಲಮ್ಮ? ಹ್ಮ್ ಪ್ರಾಣ ಹೋದಾಗ ದೇಹ ಮನೆಯಲ್ಲಿ ಆದ, ಆದ್ರೆ ಆ ದೇಹ ಸುತ್ತಮುತ್ತ ಅನೇಕ ಮಿತ್ರರು ಒಳಗ ಎಲ್ಲರೂ ಬಂದು ಮುಟ್ಟಿ ಶೋಕದಿಂದ ಅಳ್ತಾ ಇರ್ತಾರೆ. ಆದ್ರೆ ಆ ಕೊಡಕ್ಕೆ ಯಾರು ಮುಟ್ಟಿದ್ರು ಕೂಡ ಹೇಗೆ ಜ್ಞಾಪಕ ಇಲ್ವೋ, ಜ್ಞಾನ ಇಲ್ಲವೋ, ಅದರಂತೆ ಆ ಪ್ರಾಣ ಹೋದಂತ ಜಡವಾದ ದೇಹಕ್ಕೆ ಯಾರು ಬಂದು ಸ್ಪರ್ಶ ಮಾಡಿದ್ರು ಗೊತ್ತಿಲ್ಲ, ಯಾರು ಏನು ಹೇಳ್ತಾರ ಅನ್ನೋದು ತಿಳಿದಿಲ್ಲ, ಯಾರನ್ನು ಕೂಡ ಕಣ್ಣಿನಿಂದ ನೋಡುವುದಿಲ್ಲ. ಇದು ಅನುಭವ ಇದ್ದಂತ ವಿಷಯ. ಈ ರೀತಿಯಾಗಿ ಪರಿದೃಶ್ಯಮಾನ ಅಂದ್ರೆ ದೃಶ್ಯವಾಗಿದೆ. ಅದರಂತೆ ಭಾವವಿಕಾರಯತ್ತ ಅಂತ ಇಲ್ಲಿ ಮಾತನ್ನು ಹೇಳ್ತಾರ. ದೇಹಾದಿ ಸಂಘಾತವಾದ ವಿಕಾರವನ್ನು ಅರಿಯುವ ಸ್ವ ಆತ್ಮ ಕಥಂ ಭವತಿ. ಎಂತ ಜಡ ದೃಶ್ಯವಾಗಿರತಕ್ಕಂತ ದೇಹ ಅನ್ನುವುದು ಸ್ವ ಜಡತ್ವವನ್ನು ಅರಿಯುವ, ಈ ದೇಹವನ್ನ ನೋಡುವ ಆತ್ಮ ಕಥಂ ಭವತಿ ಅಂದ್ರೆ ಹೇಗಾದೀತು ಅಂದ್ರೆ ದೇಹ ಆತ್ಮ ಆಗಕ್ಕೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ನಮ್ಮ ಕಾರಣ. ಇಷ್ಟೆಲ್ಲ ಜಡತ್ವದಿಂದ ಕೂಡಿದ ದೇಹ ಆತ್ಮ ಆಗಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಮತ್ತೆ ಶರೀರವು ಜಡ, ಅದಕ್ಕೆ ಶಕ್ತಿ ಎಂಬುದೇ ಇಲ್ಲ, ಅದಕ್ಕೆ ಯಾವ ಶಕ್ತಿ ಇಲ್ಲ. ನಾನು ಹಾಕಿಕೊಂಡಿರುವ ಬಟ್ಟೆಗಳು ಕೇಳಿಸ್ತಿಲ್ರಿ. ಹಲೋ ಇಲ್ರಿ ಸ್ವಲ್ಪ ಇನ್ನ. ಹಲೋ ಸರ್ ಹೇಳ್ರಿ. ನಿಮ್ಗೆ ಕ್ಲಿಯರ್ ಅದಲ್ರಿ? ನಮಗ್ ಕೇಳ್ತದ್ರಿ. ಮಗಳಿಗೆ ಸ್ವಲ್ಪ ಡಿಸ್ಟರ್ಬ್ ಆಗಿಕತ್ತದ್ರಿ. ಅದೇ ಇದನ್ನ ಇಲ್ಲಿ ಮಳೆ ಹೆಂಗ್ ಜೋರ್ ಐತ್ರಿ?
ಹಾ ಸ್ವಲ್ಪ ಆದ್ರೆ ಅದು ಸ್ವಲ್ಪ ಆಗ್ತಾವಲ್ಲ ಹೌದೌದು. ನೋಡಮ್ಮ. ಹ್ಞೂ ರೀ. ಹಲೋ ಕನೆಕ್ಟ್ ಮಾಡ್ತೀನಾರಮ್ಮ. ಆಯ್ತು.